ತುಂಬಾ ಜನಕ್ಕೆ ಆಸೆ ಇದೆ, ಜೀವನದಲ್ಲಿ ನಾನು ಕೂಡ ಸಕ್ಸಸ್ ಆಗಬೇಕು, ಸಾಧನೆ ಮಾಡಬೇಕು, ದೊಡ್ಡ ಶ್ರೀಮಂತನ ಆಗ್ಬೇಕು ಅಂತ ಆಸೆ ಇದೆ. ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತು ಬೀಜ ಹಾಕಿ ನಾಳೆನೆ ಶ್ರೀಮಂತ ಆಗ್ತೀನಿ ಅಂತ ಹೇಳಿದ್ರೆ ಹಾಗಲ್ಲ ಮಾಡಿ ಫ್ರೆಂಡ್ಸ್. ಯಾಕೆಂದ್ರೆ ಸಾಧನೆ ಅನ್ನೋದು ಒಂದು ತಪಾಸ್ ಇದ್ದಂಗೆ. ಅದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇವತ್ತು ಎಲ್ಲಾ ಇಂಡಸ್ಟ್ರಿಯಲ್ಲಿ ಕೂಡ ಸಾಧನೆ ಮಾಡೋಕೆ ತುಂಬಾ ವರ್ಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರೆ. ಅದಕ್ಕೆ ಎಕ್ಸಾಂಪಲ್ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಇರ್ಬೋದು, ರತನ್ ಟಾಟಾ ಅವರು ಇರ್ಬೋದು, ಅದ್ರ ಜೊತೆಗೆ ಅಂಬಾನಿ ಸರ್ ಇರ್ಬೋದು, ಅಥವಾ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಅವ್ರು ಆಗಿದ ತಕ್ಷಣ ಸಾಮ್ರಾಜ್ಯನ ಕ್ರಿಯೇಟ್ ಮಾಡಿ ಶ್ರೀಮಂತರಾಗಿಲ್ಲ, ತುಂಬಾ ವರ್ಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಫಿಲಂ ಇಂಡಸ್ಟ್ರಿಗೆ ಬರೋದಾದ್ರೆ ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಅಥವಾ ತುಂಬಾ ಆಕ್ಟರ್ಸ್ಗಳು ಕೂಡ, ಅಥವಾ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಇವರೆಲ್ಲ ಕೂಡ ಎಷ್ಟೋ ವರ್ಷಗಳ ನಂತರ ಸಾಧಕರ ಪಟ್ಟಿಯಲ್ಲಿ ಇರುವಂತದ್ದು ಮೈ ಡಿಯರ್ ಫ್ರೆಂಡ್ಸ್. ಅಥವಾ ಕ್ರಿಕೆಟ್ ಇಂಡಸ್ಟ್ರಿಗೂ ಕೂಡ ಬರೋಣ. ಕ್ರಿಕೆಟ್ ಅಲ್ಲೂ ಕೂಡ ಸಚಿನ್ ತೆಂಡೂಲ್ಕರ್ ಇರ್ಬೋದು, ವಿರಾಟ್ ಕೊಹ್ಲಿ ಇವರು ಇರ್ಬೋದು, MS ಧೋನಿ ಇರ್ಬೋದು, ಅಥವಾ ತುಂಬಾ ಜನ ಕ್ರಿಕೆಟರ್ಸ್ ಇರ್ಬೋದು, ಇವರು ಕೂಡ ತುಂಬಾ ವರ್ಷಗಳ ಪ್ರಯತ್ನದಿಂದ ಮಾತ್ರ ಸಾಧಕರ ಪಟ್ಟಿಲಿರೋದು ಮೈ ಫ್ರೆಂಡ್ಸ್. ಅಷ್ಟೇ ಯಾಕೆ, ಇತ್ತೀಚಿನ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು 2016 ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪಬ್ಲಿಕ್ ಆಗಿದ್ದು ಅಥವಾ ಸಾಧಕನೇ ಅಥವಾ ಸಾಧನೆ ಒಂದು ಪಟ್ಟಿಯಲ್ಲಿ ಇರುವಂತದ್ದು 2020-21 ಪ್ರಸಿದ್ಧಿ ಆಗ್ತಾರೆ. ಅಂದ್ರೆ ಇವರೆಲ್ಲ ಮಾಡಿರೋ ಕಾರಣ ಏನು, ಶ್ರೀಮಂತರಾಗಿರೋದಕ್ಕೆ ಒಂದು ಸೀಕ್ರೆಟ್ ಆಫ್ ಸಕ್ಸಸ್ ಏನು ಅಂತ ಹೇಳಿದ್ರೆ ತಾಳ್ಮೆ ಮತ್ತೆ ನಿರಂತರವಾದ ಪ್ರಯತ್ನ ಮತ್ತೆ ಅವರ ಕನಸನ್ನ ಬಿಟ್ಕೊಂಡ್ ಕೊಟ್ಟಿಲ್ಲ. ಈ 3 ಪಾಯಿಂಟ್ ನ ಯಾರು ಅನುಸರಿಸ್ತಾರೆ ಅವ್ರ 100% ಗ್ರೋತ್ ಆಗೋದನ್ನ ತಡೆಯೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ. ನಿಮ್ಮಲ್ಲಿ ಈ 3 ಕ್ವಾಲಿಟೀಸ್ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.